ಇವತ್ತು ಪಕ್ಕಾ ಗೆಲ್ತಾರೆ ಗಾಯ್ಸ್ ನಮ್ಮ ಬಾಯ್ಸ್. ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಷ್ಟೊಂದು ದಿನ ಆಗೈತಲ್ಲ ಬ್ಲಾಗ್ ಮಾಡಿ. ವೇಣುಗೋಪಾಲ ಸ್ವಾಮಿ ಟೆಂಪಲ್ ಬಂದಿದ್ದೀವಿ. ರಿವ್ಯೂ ಸಿಗಿದೆ. ಗೈಸ್ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಬಂದಿದ್ವಿ. ಹೊರಗಡೆ ಬಿಟ್ಟಿಲ್ಲ ವಿಡಿಯೋ ಎಲ್ಲ ತೆಗಿಯೋದಕ್ಕೆ. ಆಚೆಯಿಂದನೇ ಮಾಡ್ಕೋಬೇಕಷ್ಟೆ. ಸೇ ಹಾಯ್. ನಿನ್ಗೇನು ಸ್ಪೆಷಲ್ ಇತ್ತು ನೀನ ಹೇಳೋ. ಸಪೋರ್ಟ್ ಮೈ ಚಾನಲ್. ಇವತ್ತಿಂದ ಸ್ಟಾರ್ಟ್. ನಮ್ಮ ಗ್ರೂಪ್ ದ ಮೇನ್ ಹೀರೋ ಇವನೇ, ಕಳ್ಳನ್ ಮಗ. ಓಯ್ ಟೆಂಪಲ್ ಹೆಂಗಿತ್ತು ರಿವ್ಯೂ ಹೇಳ್ರಪ್ಪ. ರಿವ್ಯೂ ಹೇಳ್ರು ಟೆಂಪಲ್ದು. ಏನೇನು ನೋಡಿದ್ರಿ ಟೆಂಪಲ್ ಅಲ್ಲಿ? ಟೆಂಪಲ್ ಸೂಪರ್ ಆಗಿತ್ತು. ಅಷ್ಟನ್ ಬಿಟ್ರೆ ಏನು ನೋಡಿ. ನಾವು ಆದಿಲಕ್ಷ್ಮಿ ಧನಲಕ್ಷ್ಮಿ ಎರಡೇ ನೋಡಿದ್ದು. ಲಕ್ಷ್ಮಿ ಬರ್ಲಿ ಅಂತ ಧನಲಕ್ಷ್ಮಿ ವಾಟ್ಸಪ್ ಅಲ್ಲೇ ಒನ್ ಟೈಮ್ ವ್ಯೂ ಕಳಿಸ್ತೀನಿ ಅವನಿಗೆ. ಓಕೆ ಅಷ್ಟು ಬೇಗ ಖಾಲಿ ನಾನು ವಾಟರ್ ಮೆಲನ್ ಬೇಡ. ನಿಂಗೆ ಕೊಡಪ್ಪ ಅಂಟೆ ಉದ್ದದ ಹೆಲ್ಮೆಟ್ ಹಾಕೊಂಡು ಏನು ತಿನ್ಬಾರ್ದು, ಪರವಾಗಿಲ್ಲ. ಚೆನ್ನಾಗಿದ್ಯಾ? ರಂಗನತಿಟ್ಟು ಇವಾಗ ಬಂದಿದ್ದು ವೇಣುಗೋಪಾಲ ಸ್ವಾಮಿ ಬೆಟ್ಟ. ಬೆಟ್ಟನಾ ಟೆಂಪಲ್ಲ? ಟೆಂಪಲ್. ಟೆಂಪಲ್. ನಮ್ಮ ಅಕ್ಕ ಎಲ್ಲಿ ನೋಡ್ಕೊಂತಿರಲ್ಲ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಲವ್ ಛತ್ರಿ ಬೇಕಂತೆ. ನಮ್ಗೆ ನೀನ್ ಹೇಳ್ಬೇಕು ಕಣ ಇವಾಗ, ನಾನೇ ಇದ್ದೀನಲ್ಲ ಅಂತ. ಬನ್ನಿ ಗಾಯ್ಸ್, Hi guys. ಕಾಳ ಕಣ ಹಾಕಿಸ್ಕೊಂತವಳ ಆಗ್ಲೇ ಇವಳೆ. ನಾವು ಹಾಕಿ ಕಾಳ ಕಣ ತಿನ್ನುತ್ತಲ್ವ ನೋಡೋಣ. ತಿಂದ್ರೆ ಅಕ್ಕಿ ನಮ್ಗೆ, ತಿಂದಿಲ್ಲ ಅಂದ್ರೆ ಬೇರೆಯವ್ರಿಗೆ. ಇವಾಗ ಎಲ್ಲಿ ಬಂದಿದ್ದೀವಿ? ಎಂದ್ರೂಟು ರಂಗನತಿಟ್ಟು ಪಕ್ಷಿಧಾಮ. ಪಕ್ಷಿಧಾಮ. ಇದನ್ನೆಲ್ಲ ಚಿಕ್ಕವರದಾಗ ನೋಡ್ತಾ ಇದ್ರಲ್ಲ, ಇವಾಗ ಏನು ದೊಡ್ಡವರಲ್ವಲ್ಲ. ಎಲ್ಲ ಇದೆ ಬನ್ನಿ. ನಾನು ಆಲ್ರೆಡಿ ನೋಡಿದ್ದೀನಿ, ಕರ್ಕೊಂಡು ಅಲ್ಲಿ ಅಕ್ಕಿ ನೋಡ್ಕೊಂಡು ತಿನ್ನೋಣ. ನೀನ್ ಯಾವಕ್ಕೆ ಅನ್ಕೊಂಡೆ ಬ್ರೋ? ನಾನು ಯಾವ್ದು ಅನ್ಕೊಂಡಿಲ್ಲ. You very chalak, bro. ಬರೀ ಕ್ಯಾಮ್ರಾ ಹಾಗಾದ್ರೆ ಕ್ಯಾಮ್ರಾ ನೋಡ್ಕೊಂಡು ಬರಲೇಬೇಕು. ಮುಂದೆ ಯಾರು ಬರ್ತಾರೆ ಅಂತ ನೋಡ್ಬಾರ್ದು, ಯಾಕಂದ್ರೆ ಅವರೇ ನೋಡ್ಬಿಟ್ಟು ಜಾಗ ಬಿಡ್ತಾರೆ. ಹೊಡೀರಿ ಚಪ್ಪಾಳೆ. ಬ್ಯಾಗ್ ತೋರ್ಸಮ್ಮ. ಬ್ಯಾಗಾ? ಏನ್ ಬಾಂಬ್ ಗೇಮ್ ಬೇಕಿದ್ರ ಹಾಗಾದಲ್ಲಿ? ಇವಾಗೆ ಬಂದಿದ ತಕ್ಷಣ ಬಂದಿದ್ದ ಪ್ಲೇಸ್ ಗೀಸ್ ಏನು ನೋಡಲ್ವಾ? ನಾನು ಕರ್ಕೊಂಡು ಹೋಗಿಲ್ಲ, ಇದಿನ್ನು ಎಂಟ್ರಿ. ನೀವೆಲ್ಲ ಫ್ರೆಂಡ್ಸ್ ಪಾರ್ಟ್ ಟೈಮ್ ಫೋಟೋಗ್ರಾಫರ್. ಅಲ್ಲೇನೈತೆ ಗೊತ್ತಾ? ಬರ್ತಿದ್ವಾ
ಸತ್ತೋಗ್ಬಿಟ್ಟಿತ್ತು ಸ್ಕೂಲಲ್ಲಿ ಅದ್ರ ಮೇಲೆ ಅದು ಆಫ್ ಡೇಟ್ ಆಗಿತ್ತು. ನಾನು ಮುಕ್ತಿ ಕೊಟ್ಬಿಟ್ಟೆ. ನೀವೆಲ್ಲ ಒಳ್ಳೆ ಕೆಲಸ ಆಗ್ತೇನೆ. ಅದು ಒಳ್ಳೆ ಕೆಲಸನೇ, ಕಷ್ಟಪಡ್ತಾ ಬದುಕ್ತಾ ಇರುತ್ತೆ ಅದು. ನೀನ್ ಕಷ್ಟಪಡ್ತಿದ್ರೆ ಹೇಳು. ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಾನು ಕಷ್ಟಪಡಲ್ಲ, ನಾನು ನೆಮ್ಮದಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ. ಎಲ್ಲ ಕುತ್ಕೊಂಡು ನೋಡ. ಬೋಟಿಂಗ್ ಹೋಗ್ತಾ ಇದೀವಿ. ಆಮೇಲೆ ಬಂದೋಣ. ಲೈನ್ 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 ನೋಡಿ ಬೋಟಿಂಗ್. ಫ್ಯಾನ್ಸ್ ಫಾಲೋಯಿಂಗಪ್ಪ. ಎಲ್ಲಿ ನೋಡಿದ್ರು ಅದೇ ಫ್ಯಾನ್ಸ್. ರಂಗತಿಟ್ಟಲು ಫ್ಯಾನ್ಸ್. ಫ್ಯಾನ್ಸ್ ಕ್ಲಬ್ ಮೆಂಬರ್ಸ್. ಅಲ್ಲ ಎಲ್ಲಿದ್ರು ಓಕೆ, ಬರೋದು ಓಕೆ, ಬಟ್ ಬೆಂಗಳೂರಿಂದಾನೇ ಬಂದ್ಬಿಡೋರಲ್ಲ ಜೊತೆಲಿ, ಅದೇ ಹೆಂಗೆ? ಫ್ಯಾನ್ ಫಾಲೋಯಿಂಗ್ ಅಂತಾರೆ. ಆಕ್ಚುಲಿ ಮೋಸ್ಟ್ಲಿ ಜಿಗ್ಜಾಗ್ ಅಲ್ಲಿ ಬೇಗ ಹೋಗುತ್ತೆ. ಸೊ ನಾವು ಸ್ಟ್ರೈಟ್ ಆಗಿ ಬೇಗ ಜಿಗ್ಜಾಗ್ ಅಲ್ಲಿ ಫಾಸ್ಟ್ ಆಗಿ ಸ್ವಿಮ್ ಆಗುತ್ತೆ. ನಾವು ಅವಾಗ ಸ್ಟ್ರೈಟ್ ಆಗಿ ಹೋಗುತ್ತೆ, ನಾವು ಜಿಗ್ಜಾಗ್ ಟು ಸೇವ್ ಅವರ್ ಲೈಫ್. ಮತ್ತೆ ಯಾರೋ ನನಗೆ ಆನೆ ಡೌನ್ಗೆ ಹೋದ್ರೆ ಓಡ್ ಬರಲ್ಲ ಅಂತ ಹೇಳ್ಕೊಟ್ಟಿದ್ರೆ, ಡೌನ್ ಅದೇದೋ ಬೇರೆ ಆನೆ ಡೌನಲ್ಲಿ ಬರಲ್ವಾ? ಬರಲ್ಲ, ಅದಕ್ಕೆ ತಲೆ ಭಾರ ಆಗುತ್ತಂತೆ. ಮತ್ತೆ ನಮ್ಮ ಕಲರ್ ಬೇರೆ ಇಲ್ವಾ? ನಾನು ಸೀದಾನೇ ಹಾಕೋತಾ ಇದೀನೋ ಉಲ್ಟಾ ಹಾಕೋತಾ ಇದೀನೋ? ರೆಡ್ ಬೇರೆ ಹಾಕೋತಾ ಇದೀರಾ? ಮೊಸ್ಲೆಗೆ ರೆಡ್ ಕಲರ್ ಇಷ್ಟ ಆಗಲ್ವಂತೆ. ಇಟ್ ಸಿಂಬಲ್ಸ್ ಟು ಡೇಂಜರ್. ಇಟ್ ಇಸ್ ಐ ಆಮ್ ದ ಡೇಂಜರ್. ಅವನು ಬರ್ಬೇಕು ಮತ್ತೆ ಮಸಾಲೆ. ಯಾವ ಕಡೆ ಒಳ್ಳೆ ವ್ಯೂ ಇದೆ? ಅಲ್ಲೂ ಐತೆ. ಮಾತುಗ್ ಮುಂಚೆ ಹಿಂಗ ಅಶ್ವಿನಿ ನಕ್ಷತ್ರ ತೋರಿಸ್ತಾನೆ ನೀವು ನೆಟ್ಟ ಕೈಲೇ. ನೀನ್ ಅವಾಗಿಂದ ಹಿಂಗೆ ತೋರಿಸ್ತಾ ಇರೋದು. ಗೌತಮ್ ನೋಡಿ ನೋಡಿ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಗಟ್ಟಿ ಆಳು ಸರಿ ಮಾಡ್ರಿ. ನಾನು ನಮ್ಮ ಸೀನಿಯರ್ ಹೆಂಗ್ ಹೇಳ್ತಾರೋ ಹಂಗೆ ನಮ್ದು. ರೈಟೇ ಹೋಗ್ತಾ ಇರೋದು. ರಾಂಗ್ ಇನ್ಫಾರ್ಮೇಶನ್. ಜಿಗ್ಜಾಗ್ ಆಗಿ ಓಡಬೇಕು. ಅವಾಗ ಹಿಂಗ್ ಓಡ್ತೀಯ ಇಷ್ಟೊತ್ತು ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಲ್ಯಾಂಡ್ ಅಲ್ಲಿ ಪ್ರಾಬ್ಲಮ್ ಜಿಗ್ಜಾಗ್ ಹೋಗುತ್ತೆ. ಹಿಂಗೆ ವೀಕ್ಷಕರೇ ಕ್ಷಮಿಸಿ, ನಮ್ಮಿಂದ ತಪ್ಪಾದ ಮಾಹಿತಿ. ಅಟ್ಲೀಸ್ಟ್ ಯಾವ ಟು ಡೂ ಚಾಟ್ ಜಿಪಿಟಿ ನೋ. ಹಾಂ, ಚಾಟ್ ಜಿಪಿಟಿ ಆದರೂ ಕೇಳ್ಬೇಕು ತಾನೆ. ಅದಕ್ಕಿಂತ ಹಳೇಬ್ರು. ಸ್ಟ್ಯಾಂಡರ್ಡ್ ಡಿಕ್ಷನರಿ ಬಾಯ್ ಕೊಟ್ಬಿಡ್ತೀನಿ. ಸ್ಟ್ಯಾಂಡರ್ಡ್ ಡಿಕ್ಷನರಿ ಕಾಲದ ನಾವು ಕಾಲ್ಡು. ಅದ್ಯಾವ್ದು ಇಷ್ಟಪ್ಪ ಆಕ್ಸ್ಫರ್ಡ್ ಬರ್ತಿತ್ತಲ್ಲ ಅದ. ನಾನು ಬೆಳಗ್ಗೆಯಿಂದ ಅದಕ್ಕೆ ಹಂಗಂತೂ ಹೋಗ್ಬೇಕು ಅಂದ್ಬಿಟ್ಟು ಎಳೆ ಇಡ್ಲಿ ತಿಂದೆ. ನೀವು ಮಾತ್ರ ಸರ್ಸೆ ಬಾಯ್ಸ್ ಯಾರು ಎಕ್ಸ್ಟ್ರಾ ತಿನ್ಲಿಲ್ಲ. ಎರಡು ಇಡ್ಲಿ, ಒಂದು ವಡೆ, ಹಾಫ್ ರೈಸ್. ಸಾಕಾದಾಗ ಇಟ್ಕೊಳೋದು. ಕ್ರೊಕೊಡೈಲ್ ಯಾಕೆ ಈ ಕಡೆ ಬರ್ತಿಲ್ಲ ಅಂತ ಕೇಳಿದ್ರು. ಬಾಯ್ ಕೊಟ್ಬಿಡ್ತೀನಿ, ನಾನು ಇದೀನಲ್ಲ ಅದಕ್ಕೆ ಎದ್ರುಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಏನ್ ಹೇಳ, ಅದಕ್ಕೆ ರೇಟ್ ತಗೊಂಡಿರೋದಾ? ನೋಡಿ ನಾವೆಲ್ಲ ಗ್ರೀನೇ ಇಟ್ಕೊಂಡಿದೀವಿ. ನೀವೆಲ್ಲ ಸಾಧು ಪ್ರಾಣಿಗಳು. ಅದೊಂದು ಮಾತ್ರ ಬರೀ ಪ್ರಾಣಿ, ಸಾಧು ಪ್ರಾಣಿ. ಇದಾ ಯಾವ ಇವೆಲ್ಲ ಸಾರಿ ಅರುಣ್, ಇದನ್ನ ತೋರಿಸ್ತೀನಿ ಬನ್ನಿ. ಏನು? ಮೀನು. ವಾವ್, ಎರಡೇ ಪೀಸು. ಎರಡೇ ಬೈಟು. ಇರ್ಬಾರ್ದು, ಕಲೆಗಳು ನೋಡಿ ಹುಡ್ಕೊಂಡು ಕಲೆನ ಕೊಲೆ ಮಾಡ್ತಾ ಇದ್ದೀರಾ. ಮಾಡ್ತಾವ್ರೆ. ಯಾರನ್ನ ಇಟ್ಕೊಂಡಿಡು ಏನ
ಕೊಲೆ ಮಾಡ್ತಿರೋದು ಯಾರನ್ನ ಇಟ್ಕೊಂಡೆ ನಿಮ್ನ ಹಿಡ್ಕೊಂಡೆ. ಯಾರನ್ನ ಇಟ್ಕೊಂಡು ರಾಹುಲ್ ಒಂದು ಮೈಂಡ್ ಸೆಟ್ ಹೆಂಗಿರುತ್ತೆ ಗೊತ್ತಾ, ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಮುಗೀತಾ ಖುಷಿ ಆಯ್ತಾ? ಈ ತರ ಮಾಡ್ಬೋದಾ? ಕೋಪ ಇದ್ರೆ ಬೇಜಾರಿದ್ರೆ ಹೊಡೆದ್ಬಿಡ್ಬೋದು ಡೈರೆಕ್ಟ್ ಆಗಿ. ಇಲ್ಲ ಅದು ಮಿಸ್ ಆಗಿ ಅದು ಕೋಪ ಬಂದಿದ್ದು ಅಂಕಲ್ ಮೇಲೆ. ಏನ್ ಬಸ್ ಅನ್ಕೊಂಡ್ಬಿಟ್ರದೇನೋ ಅಂತ. ಫೋನಲ್ಲಿ ಮೊದಲೇ ನೋಡ್ಕೊಂಡ್ ಬಂದಿದ್ರೆ ಇವಾಗ ಇಲ್ಲ ಇಲ್ಲಿ ಬಂದ್ಬಿಟ್ಟು ತಲೆಗೆ ಬರ್ತೈತಾ? ಹೇಳದ ಅಲ್ಲ ನ್ಯಾಚುರಲ್ ಸ್ಕಿಲ್ಸ್ ಬೈ ಬರ್ತ್ ಪಂಚ್ ಅಲ್ಲೋಗಲ್ವಾ? ಮೇಲೆಲ್ಲ ಕರ್ಕೊಂಡು ಹೋಗಲ್ವಾ? ಅಲ್ಲ ಮುಂದೆ ಹೋಗಿ ನೋಡೋಣ. ಗೋಪ್ರ ಅದೇ ಗೋಪುರ ಸುಮ್ಮನೆ ಇಟ್ಕೊಂಡು ಹ್ಯಾಂಡಿ ಕ್ಯಾಮ್ರಾ ಬಜೆಟ್ ಕೆಳಗೆ ಇಳಿಸೋಣ. ಎಷ್ಟು ಹತ್ತಿಸ್ತಾರೋ ಇಳಿಸ್ತಾರೋ ಹನುಮಂತು ಮಾತ್ರ ಕೊಡಿಸ್ತಾ ಇಲ್ಲ. ವೀಕ್ ಪಾಯಿಂಟ್ ಇಲ್ಲ. What do you mean for this? Shrubs. In English we say shrubs. Bushes. ಅದು ಹಂಗೆ ಆಚೆ ಬರುತ್ತೆ. I let myself too much, so. ಕಂಟ್ರೋಲ್ ಆಯ್ತಾ ಬಳ್ಕೊಂಡಿದ್ದು? ಎಲ್ಲ ಮುಗೀತು. ಟಿಶ್ಯೂ ಇಟ್ಕೊಳ್ಳೋದು, ಒರೆಸ್ಕೊಳ್ಳೋದು. ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಿದೆ. Not shrubs. It is group of plants growing together. ಗಿಡಗಳ ಗುಂಪು. ಸೀನಿಯರ್. ಇಂಥದೇ ಬ್ರೋ ಹೇಳ್ಕೊಡೋದು ನೀನು. ಅಲ್ಲ ಸನ್ಸ್ಕ್ರೀನ್ ಹಚ್ಕೊಳ್ಳಿ, ಟ್ಯಾನ್ ಇಂದ ಮುಕ್ತಿಗೊಳಿಸಿ. ದಿಸ್ ಇಸ್ ದ ಮೆಸೇಜ್ ಐ ಆಮ್ ಗಿವಿಂಗ್. ಅಷ್ಟೇ. ನಾನು ಹುಡುಗಿ ಹೆಸರು ಹೇಳಕ್ ಬಂದ್ರೆ ನನ್ನ ಬಿಡ. ಮಚ್ಚ ನಮ್ಮ ಅಮ್ಮ ಫೋನ್ ಮಾಡ್ಬಿಟ್ಟು ಮನೆಗೆ ಗಿಣಿ ಒಂದ್ ಇಸ್ಕೊಂಬಾ, ಅಲ್ಲೆಲ್ಲ ಕಡಿಮೆ ಸಿಗುತ್ತೆ. ಇದು ಕಂಟೆಂಟ್ ಅಂದ್ರೆ ಅಮ್ಮ ಗಿಣಿ ಕೇಳಿದ್ರು, ಮಗ ತರಲ್ಲ ಅಂದ. ಮತ್ತೆ ಫೋನ್ ಬಂತು. ಅಲ್ಲ ಇಲ್ಲಿ ಕಾಸು ಕಳ್ಸೋದಲ್ಲ ಮಾಹಿತಿ ಬಂದು ಪಕ್ಷಿಗಳನ್ನ ಹಂಗೆ ಹಾರಾಡಕ್ ಬಿಟ್ಟಿರ್ತಾರ ಮಜೂ ತರ. ಮರಿಗಳು ಇರ್ತವೆ, ಕೊಡ್ತಾರೆ, ಕೇಳ್ಬಿಟ್ಟು ಇಸ್ಕೊಂಬ. ಮುಟ್ಟಿದ್ರೆ ಮುನಿ ಬಾ. ಮುಟ್ಟು ಬ್ರೋ. ಕೆರೆ ಬೇಜಾನ್ ಐತೆ. ನಾನು ಮುಂಚೆ ಏನ್ ಹೇಳ್ತಿದ್ದೆ ಗೊತ್ತಾ? ಗೊತ್ತಿಲ್ಲ. ಮುಟ್ಟಿದ್ರೆ ಮನಿ ಅಂತ. ಮನಿ ಬರ್ತೈತಾ? ನಮ್ ಕಡೆ ಮುಟ್ಟಿದ್ ಮುಸ್ಕ ಅಂತ. ನಮ್ ತಮಿಳಲ್ಲಿ ತೊಟ್ಟಾಸಿನಿ. ಏನ ಏನ್ ತೊಟ್ಟಸಿನಿ ಮಚ್ಚ ಅಂತಲ್ಲ, ತೊಟ್ಟಾಕ್ತೀನಿ ಅಂತ. ಬ್ರೋ ಕನ್ನಡ ಮಾತಾಡು ಬ್ರೋ, ಸಾಕು, ಅರ್ಥ ಆಗುತ್ತೆ. ಅದು ಚೆನ್ನಾಗೈತೆ. ನೀನು ಇನ್ನೊಂದೇನು ಹೇಳ್ದಲ್ಲ. ಐವತ್ತಿಗೆ ಹಾಕ್ಬೇಡ. ಬೇಡ. ಯಾರು ತಿನ್ನಲ್ಲ. ಯಾರು ಇಲ್ಲ, ನಾವೇ. ಏನು 30 ರೂಪಾಯಿ ತಿನ್ನಕಾಲ ಉಪ್ಪೆಲ್ಲ ಬೇಕೇನಾ? ಬೇಕು. ಒಂದು ಹಂಗೆ ಕೊಡಿ. 20 ರೂಪಾಯಿಗೆ ಎರಡೇನಾ? 50 ರೂಪಾಯಿಗೆ 5 ಕೊಡ್ತಿದ್ರಾ? 5 ಬರೋದು. ಯಾವ ಥರ ಹಾಕಿ ಬೇಕಾದ್ರೆ ಹಾಕೋಣ. ಬೇಡ ಏನು ಹಣ್ಣಿದು? ವಾಟರ್ ರಬ್ಬರ್. ವಾಟರ್ ರಬ್ಬರಾ? ವಾಟರ್ ಆಪಲ್ ಅಲ್ಲ.
ಏನೋ ಬೇರೆ ಅಂತಾರೆ ಕಣ. ವಾಟರ್ ಫಾಲ್ ಅದೇ ಕೇರಿನೇ ಬೇರೆ. ನಾನು ತಗೊಬಿಡ್ರಿ ಚೆನ್ನಾಗಿ. ಬನ್ನಿ ಏನು ಕಾಣೋದಿಲ್ಲ. ಗೈಸ್ ಹನುಮಂತುಗೆ ಬಂದಿದ್ದೀವಿ. ಹನುಮಂತು ಪಲಾವ್ ತಿನ್ನೋಕ್ಕೆ, ಶಾರ್ಜಿಲ್ಲ ಲಾಗ್ ಮಾಡೋಕ್ಕೆ. ಹಾಂ ಹನುಮಂತು ಅಲ್ಲಿ ಚಾರ್ಜರ್ ಹಾಕ್ಕೊಂಡು ಮಾಡಬೇಕು. ಒಳ್ಳೆ ಪ್ಲೇಸ್ ಅಲ್ವಾ ಹನುಮಂತು ಪಲಾವ್ ಬಂದಿದ್ದೀವಿ. ಪುನೀತ ಎಂಟಿ ಅವನು ಏನೋ ಇಲ್ಲ. ಫ್ಯಾಂಟಾಸ್ಟಿಕ್ ಫ್ಯಾಬುಲಸ್ ಸೂಪರ್ ಎಕ್ಸ್ಟ್ರಾರ್ಡಿನರಿ. ಐ ಆಮ್ ಸೀತಾ. ನಿಂದೆಂಗಿತ್ತು? ಅವಾಗ ರೆಕಾರ್ಡ್ ಆಗಿಲ್ಲ, ಹೇಳು ಹೆಂಗಿತ್ತು? ಚೆನ್ನಾಗಿತ್ತು. ಸಖತ್ತಾಗಿತ್ತು ಗೈಸ್. ಬೆಳಗ್ಗೆಯಿಂದ ಹಸ್ಕೊಂಡು ತಿಂದಿದ್ದು ಬಂದಿದ್ದಕ್ಕೂ ಯೂಸಾಗಾಯ್ತು. ಬನ್ನಿ ಇವಾಗ ಕಡೆ ಕಡೆ ಸುತ್ತ. ಒಂಕಿ ನನ್ನ ಹತ್ರ ಇದೆ, ನಂದೈತೆ. ನಮ್ಮ ಮಚ್ಚ ಇನ್ಸೂರೆನ್ಸ್ ಇಲ್ಲ ಮಚ್ಚ. ಬಂದಿದ್ದು ಬಾಯ್ಕ್ ಬಂದಿತ್ತು ಒಂದು 5,000 ರೂಪಾಯಿ. 5,500 ಇದೆ. ಆರಾಮ್ಸೆ ನಿಂತಿದ್ರೆ ಏನು ಮಾಡಿಲ್ಲ. ಏನೂ ಇಲ್ಲ ಗಾಯ್ಸ್, ಜಸ್ಟ್ ನಾವು ಪೊಲೀಸ್ ಗಾಡಿ ಸೈಡ್ಗೆ ಹಾಕಿ ಅಂದರು. ಸೊ ಸೈಡ್ಗೆ ಹಾಕಿದಾಗ ರೈಡರ್ಗೆ ಬಾಯಿಗೆ ಬಂದಿತ್ತು ಗಾಡಿ. ಅದಕ್ಕೆ ಬಿಟ್ಟ. ಬ್ಯಾಗ್ ನನಗೆ ಜಸ್ಟ್ ಪಾರ್ಕಿಂಗ್ ಆ್ಯಂಡ್ ದಿಸ್ ಇಸ್ ಫಾರ್ ಎಂಟ್ರಿ ಟಿಕೆಟ್. ಏನಿದೆ ಏನು? ಏಯ್ ನೀನು ಯಾವುದೋ ಬೇರೆ ರೋಡಲ್ಲಿ ಬಂದಿದ್ಯಾ? ಬೇರೆ ರೋಡ್ ಅಲ್ಲ, ಅದೇ ರೋಡಲ್ಲೇ ಬಂದಿಲ್ಲ. ನಾವಿಬ್ರು ಅದೇ ರೋಡಲ್ಲಿ ಬಂದಿದ್ದೀವಿ. ನೀನೆಲ್ಲೋಗಿದ್ದೆ? ಊರ ಹತ್ರ ಪೊಲೀಸ್ನವ್ರು ಸಿಕ್ಕ. ಎಲ್ಲಿ ಗೊತ್ತೇನಪ್ಪ ನಮ್ಗೆ ಹಾಕೊಂಡಿದ್ದು? ಪ್ಯಾಲೇಸ್ ಐತಲ್ಲ, ಪ್ಯಾಲೇಸ್ ನೆಕ್ಸ್ಟ್. ಪ್ಯಾಲೇಸ್ ಒಳಗೆ ಬಂದಿಲ್ಲ. ಪ್ಯಾಲೇಸ್ ಒಳಗಡೆನೆ ಬಂದಿಲ್ಲ. ಎಂಟ್ರಿ ಇಲ್ವಂತಲ್ಲ ಝೂಗೆ. ಆಗಲ್ಲ ಅಂತ ಕಳ್ಸಿದ್ರು. ಟೈಮ್ ಆಯ್ತು ಉಷಾ. ಈ ಸಲನೇ ಹೇಳಿದ್ರು ಅದನ್ನೇ. ಅಲ್ಲಿ ಇರ್ತಾರೆ. ನಮ್ಮ ಗೈಡ್ ಸರಿ ಇಲ್ಲಪ್ಪ. ಮಚ್ಚ ತಿಂದಿರೋದು ಕರಗ್ಲಿ ಬಾರೋ. ಮಚ್ಚ ಮಟನ್ ಪಲಾವ್ ಅರ್ಧ ತಂದು ನಾನು ಫುಲ್ ತಿಂದವನೇ ನಡೀತಾ ಇದ್ದೀನಿ. ಏನು ಹೇಳಿದೆ, ಫುಲ್ಲಲ್ಲ 1.5 ತಿಂದವನು. ನಂಗೆ ಕೊಟ್ಟಿದ್ರೆ ಆಗಿತ್ತಪ್ಪ. ಏಯ್ ಹಿಂಗೈತೆ ಬ್ರೋ. ಬ್ರೋ ಮ್ಯಾಚ್ ಐತೆ. ನಾನು ಫಸ್ಟ್ ಒಂದು ಥಾಟ್ ಯೋಚನೆ ಮಾಡಿದ್ದು ಬರೋದಾ ಬೇಡವಾ ಅಂತ, ಮ್ಯಾಚ್ಗೋಸ್ಕರನೇ. ಹೆಂಗೋ ಸೋಲುತ್ತೆ ಅಂತ ಗೊತ್ತಿದ್ರು. CSK ಫ್ಯಾನ್. ಮುಚ್ಕೊಂಡು ಮನೆಗೆ ಓಡು. ಎಂತ ಟ್ರಾಜಿಡಿ. ನಾವು ಲಾಸ್ಟ್ ಟೈಮ್ ಬಂದಾಗ್ಲೂ ಆ ಕಡೆಯಿಂದಾನೇ ಬಿಡ್ಲಿಲ್ಲ, ಅಲ್ಲಿವರೆಗೂ ಹೋಗಿದ್ವಿ ನಾವು. ಬಿಡ್ಲಿಲ್ಲ ಅಲ್ಲ, ಕನೆಕ್ಟ್ ಆಗುತ್ತೆ ಮೈಸೂರು ಝೂಗೆ. 2 ಸಲ ಟಿಕೆಟ್ ಕೊಡ್ತಾರೆ. ಅರ್ಧ ಗಂಟೆ ಬೇಗ ಬಂದ್ವಿ. ಅರ್ಧ ಗಂಟೆಲ್ಲ ಇವ್ರು ಯಾವನಾದ್ರು ದಾರಿ ತಪ್ಪಿಸ್ಕೊಂಡು ಇವನೇ ಅವನು. ಸರಿ ಹೋಗ್ಲಿ, ನಾವು ಬಂದೆ 5 ನಿಮಿಷ ಆಯ್ತು. ಇಲ್ಲಿ ಇನ್ನೆಲ್ಲಿ ಹೋಗಿದ್ರಿ? ಅಲ್ಲೇ ಕಾಯ್ಕೊಂಡು ನಿಂತಿದ್ದೆ, ಬರ್ತಾರೆ ಅಂತ. ನಾವು ಪೊಲೀಸ್ನವ್ರು ಐತೆ ಗೊತ್ತಾ? ಕಣ್ಣ ತಲೆಗೆ ಅದಲ್ಲ, ತಲೆಗೆ ನೀನು. ಪ್ಲೇಸ್ ನೋಡಿ ಗಾಯ್ಸ್ ಹೆಂಗೈತೆ ಅಲ್ವಾ. ನೀವು
ಒಂದೈತೆ ಇವ್ರು ಕೇಳು ಅವ್ರ ಅಪ್ಪ ಅಮ್ಮ ಇಲ್ಲ ಗಾಡಿಗೆ. ಅಂದ್ರೇನೆ ಗಾಡಿ ತಗೊಂಡಾಗಿಂದ ಇನ್ಶೂರೆನ್ಸ್ ಆಡ್ಸಿಂದ್ರೇನೆ ಗೊತ್ತಿಲ್ವಂತೆ. ಏನಿಲ್ಲ ಮಚ್ಚ, ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಅಪ್ಪ ಅಮ್ಮ ನನಗೆ ಒಂದೇ ಮಗನೋ ನನಗೆ ಇದೊಂದೇ ಗಾಡಿ ಅಂಕಲ್ 10th ಪಾಸ್ ಆಗಿರ್ತಿದ್ದು ಒಂದೇ ಅಂಕಲ್ ಕೊಡ್ತಿದ್ದು. ಆಗಿಲ್ಲ ಅಂಕಲ್ ಇನ್ನು ಇನ್ನೆಲ್ಲ ಹೇಳಲ್ಲ. ಒಂದು 2 ನಿಮಿಷ ಸೈಡಿಗೆ ಬನ್ನಿ, ನನ್ನ ಕಷ್ಟ ಸ್ಟೋರಿನ ಕೇಳ್ಬಿಡಿ, ಆಮೇಲೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಅಂಕಲ್ ಮೌಂಟೇನ್ ಕೊಡ್ಸಿದ್ರು ಅಷ್ಟೇ ಹೇಳೋದು. ಅಷ್ಟೇ ಹೇಳ್ಬೋದು. ಮೌಂಟೇನ್ ಡ್ಯೂ ಕೇಳ್ರಲ್ಲೋ ಎಲ್ಲೋ. ಬ್ರೋ ಏನ್ ಬ್ರೋ ಮೌಂಟೇನ್ ಡ್ಯೂ ಅಂತ ಹಿಡ್ಕೊಂಡಿದ್ಯಾ? ಅವ್ನು ಎಣ್ಣೆ ಕುಡಿಯಲ್ಲ, ಮೌಂಟೇನ್ ಡ್ಯೂ ಮಾತ್ರ ಕುಡಿತಾನೆ. ಅದ್ರಲ್ಲಿ ಅವನಿಗೆ ಹೈ ಮೌಂಟೇನ್ ಡ್ಯೂನೇ ಹೈ ಆಗೋಗ್ಬಿಡಿ.